ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಇಲ್ಲಿ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಹೇಗೆ ಮಾಡೋದು, ಇರಳಿಕಾಯಿ ಚಿತ್ರಾನ್ನ ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಬಿಟ್ಟು ನಾನು ಇಟ್ಟಿದ್ದೀನಿ. ಕಮ್ಮಿ ಆದರೂ ಹಾಕೊಬೋದು, ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸಾಕಷ್ಟು. ಈಗ ಒಗ್ಗರಣೆಗೆ ಕಡಲೆಬೇಳೆ, ಕಡಲೆ ಬೀಜ, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇರಳಿಕಾಯಿ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಈರುಳ್ಳಿ, 2 ಈರುಳ್ಳಿ ಸಾಕು, ಕೊತ್ತಂಬರಿ ಸೊಪ್ಪು, 5-6 ಮೆಣಸಿನ್ಕಾಯಿನ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಪಕ್ಕದಲ್ಲಿ ಬಾಣಲಿ ಕಾಯಕ್ಕಿಡೋಣ. ಇದು ಕಬ್ಬಿಣದ ಬಾಣಲಿ, ಹಾಗಾಗಿ ಈ ರೀತಿ ಇದೆ, ಅದನ್ನು ಇಗ್ನೋರ್ ಮಾಡಿ ಗೈಸ್. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಫಸ್ಟು ಎಣ್ಣೆನ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮನೆ ಅಕ್ಕಿ ಆಗಿರೋದ್ರಿಂದ ನಾನು ಜಾಸ್ತಿ ಎಣ್ಣೆ ಹಾಕಿದ್ದೀನಿ, ಅಂಟಬಾರ್ದು ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆ ಬೀಜ, ಕಡಲೆಬೇಳೆ ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಕಲರಿಗೆ ಬರಲಿ. ನೋಡ್ತಾ ಇರ್ಬೋದು ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ನಾನು ಇಲ್ಲಿ ಕಡಿಮೆ ಉರಿಲಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಬೇಯಲಿ ಅಂತ. ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಬೇಯಬೇಕು ಅಂತ. ನಾನು ಇಲ್ಲಿ ಅದ್ರ ಕಲರ್ನ ತೋರಿಸ್ತೀನಿ ನೋಡಿ. ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು. ಹಾಗೆ ಇಲ್ಲಿ ಎಲ್ಲನೂ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹೆಚ್ಚಿರೋದನ್ನು. ನೋಡ್ತಾ ಇರ್ಬೋದು ಈ ಕಲರಿಗೆ ಬಂದರೆ ಸಾಕು, ಜಾಸ್ತಿ ಕಪ್ಪಗೇನು ಆಗೋದು ಬೇಡ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೈಸ್. ನೀವು ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ, ಅಥವಾ ನಿಮ್ಮ ಮನೇಲಿ ಹಿಂಗಿದ್ರೆ ಹಿಂಗೆ ಹಾಕ್ಬೋದು, ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಫ್ರೆಶ್ ಕರಿಬೇವು, ನಮ್ಮ ಮನೆಯಲ್ಲೇ ಬಿಟ್ಟಿದ್ದು ಕರಿಬೇವನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಖಾರವಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಇದೆಲ್ಲ ಫ್ರೈ ಜಾಸ್ತಿ ಮಾಡೋಕ್ಕೆ ಬಿಡಬೇಡಿ. ನಂತರ ನೀವು ಈರುಳ್ಳಿ ಹಾಕೊಂಬಿಡಿ. ಈರುಳ್ಳಿನೂ ಅಷ್ಟೇ ಜಾಸ್ತಿ ಫ್ರೈ ಆಗೋದೇನು ಬೇಡ, ಯಾಕಂದರೆ ಇಲ್ಲಿ ಇರಳಿಕಾಯಿ ರಸ ಹಾಕೋದ್ರಿಂದ ಅದು ಈರುಳ್ಳಿ ಕಲರೇ ಟರ್ನ್ ಆಗಿಬಿಡುತ್ತೆ, ರೆಡ್ ಕಲರ್ ಆಗಿಬಿಡುತ್ತೆ, ಸ್ವಲ್ಪ ಪಿಂಕಿಶ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈರುಳ್ಳಿ ಜಾಸ್ತಿ ಬೇಯಿಸಿಬಿಟ್ರೆ ನೀವು ಆ ಕಲರ್ ನಿಮಗೆ ಕೊಡಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸ್ವಲ್ಪ ನಿಧಾನ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ತುಂಬ ಡಿಫ್ರೆಂಟಾಗಿರುತ್ತೆ, ಅಂದರೆ ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ತುಂಬ ಡಿಫ್ರೆಂಟ್ ರುಚಿನ ಕೊಡುತ್ತೆ. ಬೇಕಿದ್ರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಗೈಸ್. ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವೋ ಅದೇ ರೀತಿ ಪ್ರೊಸೀಜರು. ಮಾವಿನಕಾಯಿ ಅಥವಾ ನಿಂಬೆಹಣ್ಣಿನ ಬದಲು ನಾವಿಲ್ಲಿ ಇರಳಿಕಾಯಿ ಜ್ಯೂಸನ್ನ ಹಾಕ್ತಾಯಿದ್ದೀವಿ. ಇರಳಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೀವು ಈ ರೀತಿ ನಿಮ್ಮ ಅಡುಗೆಗಳಿಗೆ ಸೇರಿಸಿ ನೀವು ಉಪಯೋಗಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ಮಕ್ಕಳುಗಳು ಇರಳಿಕಾಯಿ ಜ್ಯೂಸ್ ಆಗಿರ್ಬೋದು, ಅದು ಹುಳಿಯಾಗಿರುತ್ತೆ ಅಂತ ಅದನ್ನು ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ನೀವು ಅಡುಗೆಗಳಲ್ಲಿ ಸ್ವಲ್ಪ ಬಳಸ್ಕೊಂಡ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಇದು ಇರಳಿಕಾಯಿ ಅಂತ. ಆಮೇಲೆ ಇರಳಿಕಾಯಿಯಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಕೆಲವರು ತಿನ್ನಲ್ಲ, ಅಂಥವ್ರಿಗೆ ಇದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇದರಲ್ಲಿ ನೀವು ಇರಳಿಕಾಯಿ ಅಂಶ ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನಾನೆಲ್ಲ ಉಪ್ಪಿನಕಾಯಿ ಹಾಕಿದ್ದೆ, ಅದರದ್ದೇ ಜ್ಯೂಸ್ ಇತ್ತು. ಸೊ ಹಾಗಾಗಿ ಇವತ್ತು ಇರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ನಾನಿವತ್ತು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸಾಕು, ಇಷ್ಟು ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು. ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಪಿಂಕ್ ಕಲರ್ ಆಗಿದೆ. ಸೊ ಸಾಕು ಇಷ್ಟು. ಈಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಕೆಲವರು ಕಾಯಿ ತುರಿನ ಆ್ಯಡ್ ಮಾಡ್ಕೊತಾರೆ, ಅದೇನು ಅಷ್ಟು ಚೆನ್ನಾಗಿರಲ್ಲ. ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಈ ರೀತಿ
ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಯಾಕಂದರೆ ಅರಿಶಿನ ಆಗಿರೋದ್ರಿಂದ ಎಲ್ಲ ಕಡೆಯೂ ಅದು ಅರಿಶಿನ ಸ್ಪ್ರೆಡ್ ಆಗಬೇಕಾಗುತ್ತೆ. ಈಗ ನೋಡಿ ಈರುಳ್ಳಿಕಾಯಿನ ಜ್ಯೂಸನ್ನ ಹಾಕ್ತೀನಿ. ಈರುಳ್ಳಿಕಾಯಿ ರಸನ ತೆಗೆದಿಟ್ಕೊಂಡಿರ್ತೀವಲ್ಲ, ಆ ರಸನ ಇದಕ್ಕೆ ಹಾಕಿದ್ರೆ, ಈರುಳ್ಳಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಕೆಲವರು ಅನ್ನಕ್ಕೆ ಹಾಕ್ತಾರೆ, ಅದು ಚೆನ್ನಾಗಿ ಅನಿಸಲ್ಲ. ಈರುಳ್ಳಿಗೆ ಹಾಕಿದ್ರೆ ನಿಮಗೆ ಈರುಳ್ಳಿ ತಿನ್ನುವಾಗ ಹುಳಿಯಾಗಿ ಅನಿಸುತ್ತೆ, ಅದು ಚೆನ್ನಾಗಿ ಅನಿಸುತ್ತೆ. ಸೊ ತಕ್ಷಣ ನೀವು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಅಂದರೆ ಹುಳಿ ರಸ ಬಿಟ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ತಕ್ಷಣ ನೀವು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಾಯಿ ತುರಿನೂ ಹಾಕೊಬೋದು ಇಷ್ಟ ಇದ್ದರೆ. ನಮಗೇನು ಅದು ಇಷ್ಟ ಇಲ್ಲ, ಹಾಗಾಗಿ ನಾನಿಲ್ಲ ಹಾಕಿಲ್ಲ. ನೋಡ್ತಾ ಇರ್ಬೋದು ಸಾಕು, ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗಿಲ್ಲ ಗೈಸ್. ನೋಡ್ತಾ ಇರ್ಬೋದು ಪಿಂಕ್ ಕಲರ್ ಆಗಿದೆ. ಸೊ ಹುಳಿ ಬೀಳುತ್ತಲ್ವಾ, ಹಾಗಾಗಿ ಪಿಂಕ್ ಕಲರ್ ಆಗುತ್ತೆ. ಈಗ ನಾನು ಪಕ್ಕದಲ್ಲಿ ಅನ್ನನೂ ಮಾಡ್ಕೊಂಡಿದ್ನಲ್ಲ, ಅದನ್ನು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಇಲ್ಲಿ ನಾನು ಮನೆ ಅಕ್ಕಿ ಆಗಿರೋದ್ರಿಂದ ನಾನು 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನಿಮ್ಮದು ಸೋನಾ ಮಸೂರಿ ಆಗಿದ್ದರೆ ನೀವು 3 ವಿಷಲ್ ಹಾಕಿಸ್ಕೊಳ್ಳಿ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊಂಡು ಈಗ ಉಳಿದಿದ್ದ ಗೊಜ್ಜಿಗೆ ಅನ್ನನ ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನಾನು ಅರಿಶಿನ ಪುಡಿ ಜಾಸ್ತಿ ಹಾಕಿರಲಿಲ್ವಲ್ಲ, ಹಾಗಾಗಿ ಕಲ್ಲರು ಸ್ವಲ್ಪ ಡಿಮ್ ಆಗಿದೆ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ನನಗಿಷ್ಟು ಸಾಕು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಅನ್ನಕ್ಕೆ ಅನ್ನ ಅಂಟ್ಕೊತಿಲ್ಲ, ಉಡ್ಬುಡಿಯಾಗಿ ಇದೆ. ನೋಡಿ ಗೈಸ್, ಈ ರೀತಿ ಕಾಣುತ್ತೆ. ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಿದೆಯೋ, ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ.